ನಮ್ಮ ಮೇಲೆ ಬಹಳ ಒಂದು ಮಗನ ಥರ ನೋಡ್ಕೊಳ್ತಾ ಇದ್ರು ಬಂದಾಗಲೆಲ್ಲ. ಹಾಗೆ ಕೊರೋನಾ ಬಂದ ಮೇಲೆ ನಾವು ಕೊರೋನಾಕ್ಕೆ ಮೊದಲೇ ನಾವು ಊರಿಗೆ ಹೋಗಿದ್ದೀವಿ, ನಾವು ಪೂರ್ವಾಶ್ರಮಕ್ಕೆ. ಆ ಹೋದ ಸಂದರ್ಭದಲ್ಲಿ ಜಯಮ್ಮನವರು ಹೇಳಿದರು, ನೀನು ಇಲ್ಲಿ ಬರಲೇಬೇಕು, ಆಶ್ರಮವನ್ನು ನೋಡಲೇಬೇಕು, ಇಲ್ಲಿ ಯಾರು ನೋಡೋರಿಲ್ಲ, ನೀನೇ ಬಂದುಬಿಡ್ಬೇಕಪ್ಪ ಅಂತ ತುಂಬ ಸಲ ಫೋನ್ ಮಾಡಿದ್ರು. ಆಮೇಲೆ ಒಂದ್ಸಲ ಹೇಳಿದ್ದು, ನೀನು ಬರಲಿಲ್ಲ ಅಂತ ನಾನು ಕೂಡ ಇಲ್ಲಿ ಉಳಿಯೋದಿಲ್ಲ ಅಂತ ಹೇಳಿದ್ರು. ಒಂದು ತಾಯಿ ಪ್ರೀತಿ. ಹಾಗೆ ನಾವು ಪುನಃ ಓಂಕಾರ ಜ್ಯೋತಿ ಆಶ್ರಮಕ್ಕೆ ಬರುವಂತಾಯಿತು. ಅದರ ಜೊತೆಯಲ್ಲಿ ಇವರು ನಮ್ಮ ಪಾರ್ಥಸಾರಥಿ ಇರ್ಬೋದು, ಒಂದು 15 ಜನವನ್ನು ಜಯಮ್ಮನವರು ನಮ್ಮ ಮಠಕ್ಕೆ ಕಳಿಸಿದ್ರು, ಪೂರ್ವಾಶ್ರಮಕ್ಕೆ ಕಳಿಸಿ ಅಲ್ಲಿ ಅವರು ಕೂಡ ಅದೇ ಹೇಳಿದರು, ನೀವು ಬರಲೇಬೇಕು, ಇಲ್ಲಿಗೆ ಬಂದುಬಿಟ್ಟು ಆಶ್ರಮವನ್ನು ಮುನ್ನಡೆಸಬೇಕು ಅಂತ ಹೇಳ್ತಾ ಇದ್ರು. ಆ ಕಾರಣದಿಂದ ನಾವು 5-6 ವರ್ಷ ಹಿಂದೆ ನಾವು ಇಲ್ಲಿಗೆ ಓಂಕಾರ ಜ್ಯೋತಿ ಮಠಕ್ಕೆ ಬರುವಂತಾಯಿತು. ಬಂದ ಮೇಲೆ ಚೆನ್ನಾಗಿ ನಡೀತಾ ಇತ್ತು, 1 ವರ್ಷ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಅಮ್ಮ ಹೇಳ್ತಾ ಇದ್ರು ಜಯಮ್ಮನವರು, ಇವರು ಯಾರು ಸರಿ ಇಲ್ಲ, ಈ ಸ್ಥಳವನ್ನು ಮೊದಲು ನಿನ್ನ ಹೆಸರಿಗೆ ಬರಬೇಕು ಅಂತ. ಆದರೆ ನಾನು ಯಾವುದೇ ಕಾರಣಕ್ಕೆ ಬೇಡಮ್ಮ, ನನ್ನ ಹೆಸರಿಗೆ ಬೇಡ, ಯಾಕೆಂತ ಹೇಳಿದ್ರೆ ಈ ಆಗಿದ್ರೆ ಇದು ಟ್ರಸ್ಟ್ ಮಾಡಿ ರೆಡಿ ಮಾಡ್ಬೋದು, ಈ ನಮ್ಮ ಹೆಸರಿಗೆ ಬೇಡ, ಯಾವುದೇ ಕಾರಣಕ್ಕೂ ಬೇಡಮ್ಮ ಅಂತ ಹೇಳಿದ್ರು. ಅದಕ್ಕೆ ಅವರು ಅದೇನೋ ಮಾಡೋ ಒಂದು ಒಳ್ಳೆ ರೀತಿಯಲ್ಲಿ ಮುನ್ನಡೀಲಿ, ಮರಿಯಪ್ಪ ಸ್ವಾಮಿಗಳ ಏನು ಆಸೆ ಇತ್ತು ಅದೆಲ್ಲ ನಡೆಯಿರಬೇಕು, ಮತ್ತು ಇಲ್ಲಿ ಅನ್ನದಾನ ಪ್ರತಿನಿತ್ಯ ನಡಿಬೇಕು ಅಂತ ಹೇಳಿದರು. ಹಾಗೆ ನಾನು ಯೋಚನೆ ಮಾಡಿ ನಮ್ಮ ಎಲ್ಲರನ್ನು ಕರೆಸಿ ಒಂದು ಟೆಸ್ಟ್ ಮಾಡೋಣ, ಅದು ಪಬ್ಲಿಕ್ ಟೆಸ್ಟ್ ಮಾಡೋಣ ಅಂತ ಎಲ್ಲರೂ ಅದಕ್ಕೆ ಬೇಕಾದ ಸಲಹೆ ಸೂಚನೆಗಳು ಕೊಟ್ಟರು. ಅದಾದಮೇಲೆ ಟೆಸ್ಟ್ ಮಾಡಿ, ಟೆಸ್ಟ್ ಆದಮೇಲೆ ಇವ್ರಿಗೆ ಗೊತ್ತಾಗಿ ಅಮ್ಮ ಅದು ಹೇಳಿದ್ರು, ಈಗ ಯಾರಿಗೆ ಹೇಳೋದು ಬೇಡ, ಸ್ವಲ್ಪ ಸಮಯ ನೀನು ಸುಮ್ಮನೆ ಇರು ಅಂತ ಹೇಳಿದರು. ಅಮ್ಮನೇ ಬಂದಿದ್ರು, ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಅಮ್ಮನೇ ಬಂದಿದ್ರು. ಅದಾದಮೇಲೆ ಇವರಿಗೆಲ್ಲ ಗೊತ್ತಾಯಿತು. ಒಂದು ದಿವಸ ನಮ್ಮ ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಆ ದಿವಸ ಅಮ್ಮನೇ ನಮಗೆಲ್ಲ ಆಶೀರ್ವಾದ ಮಾಡಿ ಇನ್ನು ಮುಂದೆ ನೀನೇ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದರು. ನಾನು ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿ, ರಾಮವಳ್ಳಿ ಸಿದ್ಧಾರೂಢ ಮಿಷನ್ನ ಅಧ್ಯಕ್ಷ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಳವಾರ ಗ್ರಾಮದಲ್ಲಿ ಓಂಕಾರ ಜ್ಯೋತಿ ಮಠ ಇದೆ. ಆ ಮಠದ ಅಧಿಪತಿಗಳು ಉಮಾಮಹೇಶ್ವರ ಸ್ವಾಮೀಜಿಗಳು. ಈ ತಿಂಗಳ 10ನೇ ತಾರೀಕು ಸ್ವಾಮೀಜಿಗಳವರ ಹುಟ್ಟುಹಬ್ಬ ಆಯಿತು. ನಾವೆಲ್ಲ ಅವರಿಗೆ ಶುಭಾಶಯ ಹೇಳಲಿಕ್ಕೆ ಸೇರಿದ್ದೀವಿ. ಇದ್ದಕ್ಕಿದ್ದಂತೆ ಸುಮಾರು 100ರಿಂದ 150 ಜನರು ದಾಳಿ ಮಾಡಿ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಿ, ಈಗ ಮಹಿಳೆಯರ ಅಕ್ಕನವರ ಮೇಲೆ ಕೂಡ ಅವಾಚ್ಯ ಶಬ್ದದಿಂದ ನಿಂದಿಸಿ, ನಮ್ಮೆಲ್ಲರನ್ನೂ ಕೂಡ ನಿಂದಿಸಿ, ಒತ್ತಾಯಪೂರ್ವಕವಾಗಿ ಅವರ ಹೆಬ್ಬೆಟ್ಟಿನ ಸಹಿಯನ್ನು ತಗೊಂಡು ಏನೇನೋ ಬರೆಸ್ಕೊಂಡಿದ್ದಾರೆ. ಅಂದರೆ ಇದರ ಉದ್ದೇಶ ಏನು ಅಂದರೆ, ಈ ಮಠಕ್ಕೆ 2 ಎಕರೆ 12 ಗುಂಟೆ ಜಮೀನಿದೆ. ಇದು ಬೆಲೆ ಬಾಳ್ತಕ್ಕಂಥದ್ದು. ಈ ಪ್ರಾಪರ್ಟಿಯನ್ನು ಕಬಳಿಸ್ಬೇಕು ಅಂತಕ್ಕಂಥದ್ದು. ಇಲ್ಲಿ ಹುಳಿಮಾವಿನಲ್ಲಿ ಇರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ಪಾರ್ಥಸಾರಥಿ ಮತ್ತು ಆ ಹುಳಿಮಾವಿನ ಮಾಜಿ ಕೌನ್ಸಿಲರ್ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರು, ಇವರಿಬ್ಬರು ಈ ಷಡ್ಯಂತ್ರವನ್ನು ಮಾಡಿ ಆಸ್ತಿಯನ್ನು ಕಬಳಿಸಲಿಕ್ಕೆ ಇದನ್ನು ನಡೆಸಿದ್ದಾರೆ, ದೌರ್ಜನ್ಯವನ್ನು ನಡೆಸಿದ್ದಾರೆ. ಸ್ವಾಮೀಜಿ ಅವರು ಹಾಸ್ಪಿಟಲೈಸ್ ಆದ್ದರಿಂದ ಅವರು ಚಿಕಿತ್ಸೆಗೆ ಹೊರಗಡೆಗಿದ್ದರು. ಇದ್ದಕ್ಕಿದ್ದಂತೆ 17ನೇ ತಾರೀಕಿಗೆ ಅಮ್ಮ ದೈವಾಧೀನರಾಗಿದ್ದಾರೆ, ಜಯಮ್ಮ. ಇದು ಒಂದು ಅಸಹಜ ಸಾವು. ಈ ಸಾವಿನ ಹಿಂದೆ ಈ ಷಡ್ಯಂತ್ರ ಹೆಣದಂಥವರ ಕೈವಾಡ ಇದೆ. ಆದ್ದರಿಂದ ಇದರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಬೇಕು. ಈ ಸ್ವಾಮೀಜಿಯವರ ಮೇಲೆ ಈ 10ನೇ ತಾರೀಕಿಗೆ ಹಲ್ಲೆ ಆಗೋಕ್ಕಿಂತ ಮೊದಲು ಕೂಡ ಡಿಸೆಂಬರ್ 17ನೇ ತಾರೀಕು ಪಾರ್ಥಸಾರಥಿ ಮತ್ತು ಲಕ್ಷ್ಮೀನಾರಾಯಣ ಆಶ್ರಮಕ್ಕೆ ಬಂದು ಸ್ವಾಮೀಜಿಯವರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಲಿಕ್ಕೆ ಹೋಗಿದ್ದಾರೆ. ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ. ಅದಕ್ಕೆಲ್ಲ ರೆಕಾರ್ಡ್ಸ್ ಇದೆ. ಆವತ್ತಿನ ದಿನವೂ ಸ್ವಾಮೀಜಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಆಗಿಲ್ಲ, ಬರೀ NCR ಮಾಡಿದ್ದಾರೆ. ಹಲ್ಲೆ ನಡೆದಿರ್ತಕ್ಕಂಥ ದಿವಸನೂ ಕಂಪ್ಲೇಂಟ್ ಆಗಿದೆ, ಇದುವರೆಗೂ FIR ಆಗಿಲ್ಲ. ಅಮ್ಮ ದೈವಾಧೀನರಾದ ನಂತರ ಅಸಹಜ ಸಾವಿನ ದೂರನ್ನು ಕೊಡಲಿಕ್ಕೆ ಹೋಗಿದ್ದೇವೆ, ಅದರ ಮೇಲೆ FIR ಆಗಿಲ್ಲ.